ನವೆಂಬರ್ ಮಧ್ಯಭಾಗದಲ್ಲಿ ಅಥವಾ ನವೆಂಬರ್ನ ನಂತರ ಸಚಿವ ಸಂಪುಟ ಪುನರ್ರಚನೆಯಾಗತ್ತೆ. ಈ ಮಾತನ್ನ ಕಾಂಗ್ರೆಸ್ಸಿನ ಅನೇಕ ನಾಯಕರು ಹೇಳಿದ್ರು, ಮುಖ್ಯಮಂತ್ರಿಗಳೇ ಹೇಳಿದ್ರು ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದ ವೇದಿಕೆಯ ಮೇಲೆ. ಹೀಗಿದ್ದಾಗ ಸಚಿವ ಸ್ಥಾನಕ್ಕಾಗಿ ಕಾಯ್ದು ಕುಳಿತಂಥವರು ತಮ್ಮ ತಮ್ಮ ವಾದವನ್ನು ಮಂಡಿಸ್ತಾರೆ. ಇವತ್ತು ಮುಖ್ಯಮಂತ್ರಿಗಳ ಮನೆಗೆ ಬಂದು ಶಾಸಕ ಬೇಳೂರು ಗೋಪಾಲಕೃಷ್ಣ, ವಿಜಯಾನಂದ ಕಾಶಪ್ಪನವರ್, ಶಿವಲಿಂಗೇಗೌಡ, BR ಪಾಟೀಲ್ ಎಲ್ಲರೂ ಮುಖ್ಯಮಂತ್ರಿಗಳ ಮನೆಗೆ ಬಂದು ನಮ್ಮನ್ನು ಮಿನಿಸ್ಟರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಸಾಮಾಜಿಕ ನ್ಯಾಯ, ಅವರವರ ಪ್ರದೇಶಗಳಿಗೆ ನ್ಯಾಯ ಇತ್ಯಾದಿ ವಾದಗಳಿರ್ತವೆ. ಕೆಲವರು ಬಹಿರಂಗವಾಗಿ ಹೇಳಿದ್ರು, ನಮ್ಮ ಸಮುದಾಯಕ್ಕೆ ಸಚಿವ ಸ್ಥಾನದ ಬೇಡಿಕೆ ಇಟ್ಟಿದ್ದೀವಿ ಅಂತ. ವಿಜಯಾನಂದ ಕಾಶಪ್ಪನವರು ಹೇಳಿದ್ರು, ನಮ್ಮ ಸಮುದಾಯಕ್ಕೆ ಈಗಾಗಲೇ 2 ಸಚಿವರಿದ್ದಾರೆ, ಇನ್ನೂ ಹೆಚ್ಚಿನ ಅವಕಾಶ ಕೊಡಬೇಕು ಅಂತ ಕೇಳಿದ್ದೀವಿ. ಬೇಳೂರು ಗೋಪಾಲಕೃಷ್ಣ ಅಂದ್ರು, ನಾನು ಸನ್ಯಾಸಿ ಅಲ್ಲ, 3 ಸಲ ಶಾಸಕನಾಗಿದ್ದೀನಿ. HC ಬಾಲಕೃಷ್ಣ ಅವರು ಮಾತಾಡಿದ್ರು, ನಾನು ಹಿರಿಯ ಶಾಸಕ, ಮಿನಿಸ್ಟರ್ ಆಗೋ ವಿಶ್ವಾಸ ಇದೆ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನನ್ನನ್ನು ಕನ್ಸಿಡರ್ ಮಾಡ್ತಾರೆ ಅನ್ನುವ ವಿಶ್ವಾಸ ಇದೆ ಅಂದ್ರು. ಈಗಾಗಲೇ ನಮ್ಮ ಸಮುದಾಯದ ಹಿರಿಯರು ಎಲ್ಲರೂ ಕೂಡ ಇವತ್ತು ಒಂದು ದೊಡ್ಡ ಸಮಾಜ ಲಿಂಗಾಯತ ಪಂಚಮಸಾಲಿ ಸಮುದಾಯ. ಈ ಸಮುದಾಯಕ್ಕೆ ಇವತ್ತು ರಾಜ್ಯ ಸರ್ಕಾರ ಈಗಾಗಲೇ 2 ಸಚಿವರನ್ನು ಕೊಟ್ಟಿದೆ. ಇನ್ನೂ ಹೆಚ್ಚಿನ ಒಂದು ಸಚಿವರನ್ನು ಕೊಡಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ನಮ್ಮ ಹಿರಿಯರು ಎಲ್ಲರೂ ಕೂಡ ಒತ್ತಾಯವನ್ನು ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಮುಂದಿನ ದಿನಗಳಲ್ಲಿ ಅದನ್ನು ಚರ್ಚಿಸಿ ನಾನು ಕ್ರಮವನ್ನು ತೆಗೆದುಕೊಳ್ತೀನಿ ಅನ್ನೋ ಒಂದು ವಿಶ್ವಾಸವನ್ನು ಕೂಡ ಕೊಟ್ಟಿದ್ದಾರೆ. ನೋಡಿ, ಸಚಿವ ಸ್ಥಾನನ ಈಗಾಗಲೇ ಒಂದು ಸೃಷ್ಟಿ ಆಗ್ತಾ ಇದೆ, ರಾಜ್ಯದಲ್ಲಿ ಸುದ್ದಿಗಳಾಗ್ತಾ ಇದೆ. ಇದನ್ನು ಹೈಕಮಾಂಡು ಮತ್ತು ರಾಜ್ಯದ ನಾಯಕರುಗಳು ತೀರ್ಮಾನ ಮಾಡ್ತಾರೆ. ಅದರಿಂದ ನಾವು ಯಾವುದೇ ಗೊಂದಲ ಮಾಡಲಿಕ್ಕೆ ಹೋಗೋದಿಲ್ಲ. ಸಚಿವ ಸ್ಥಾನ ಬೇಕು ಅನ್ನೋದರಲ್ಲಿ ನಾನೊಬ್ಬ ಆಕಾಂಕ್ಷಿ ಇದ್ದೀನಿ, ಅದರಲ್ಲಿ 2 ಮಾತಿಲ್ಲ. ನಾನೇನು ಸನ್ಯಾಸಿ ಅಲ್ಲ. ಅದರಿಂದ 3 ಸರಿ MLA ಆಗಿರುವಂಥನ್ನು ಒಬ್ಬ ಸೀನಿಯರ್ MLA ಇದ್ದೀನಿ. ಹಾಗಾಗಿ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ನಾನು ಇದನ್ನು ಬಿಟ್ಟರೆ ಯಾವುದೇ ಗೊಂದಲ ಮಾಡುವಂಥದ್ದು ಏನೂ ಇಲ್ಲ. ಅವ್ರ ನಿರ್ಧಾರ, ಅವರ ಕೊಡುವಂಥ ನಿರ್ಧಾರಕ್ಕೆ ನಾವು ಬದ್ಧರಾಗಿರ್ತೀವಿ. ಎಲ್ಲ ಮಾಡಿದ್ದೀವಿ, CM ಅವರು ಮಾತಾಡಿದ್ದೀವಿ, ಹೈಕಮಾಂಡ್ ಗಮನಕ್ಕೂ ತಂದಿದ್ದೀವಿ. ಎಲ್ಲ ಖಂಡಿತ ವಿಶ್ವಾಸ ಇದೆ, ಯಾಕಂದರೆ ನನಗೂ ಕೂಡ ಸೀನಿಯಾರಿಟಿ ಇದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡು ನನ್ನನ್ನು ಕೂಡ ಕನ್ಸಿಡರ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ನೋಡೋಣ, ಅದ್ಮೇಲೆಲ್ಲ ಹೈಕಮಾಂಡ್ದೇ ಅಂತಿಮವಾದಂಥ ತೀರ್ಮಾನ. HC ಬಾಲಕೃಷ್ಣ ಅವರು ಮುಖ್ಯಮಂತ್ರಿಗಳ ಮನೆಗೆ ಬಂದು ಏನು ಕೇಳಿಲ್ಲ. ತಮ್ಮ ಮನೆಯಲ್ಲೇ ಕೊಟ್ಟಿರುವ ಹೇಳಿಕೆ. ಇನ್ನೊಂದು ಕಡೆ ಈ ಸರ್ಕಾರದ ಮೊಟ್ಟ ಮೊದಲ ವಿಕೆಟ್ ಬಿದ್ದದ್ದು ನಾಗೇಂದ್ರ ರೂಪದಲ್ಲಿ. ವಾಲ್ಮೀಕಿ ಹಗರಣದ ಆರೋಪ ಬಂದಾಗ ಸಚಿವ ನಾಗೇಂದ್ರರು ರಾಜೀನಾಮೆ ಕೊಡಬೇಕಾಗಿ ಬಂತು. ಈಗ ನಾಗೇಂದ್ರರನ್ನು ವಾಪಸ್ ತಗೊಳ್ತೀವಿ ಅಂತ ಮುಖ್ಯಮಂತ್ರಿಗಳು ಹಿಂಟ್ ಕೊಟ್ಟಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರಂತೂ ಓಪನ್ ಆಗಿ ಹೇಳಿದ,
ನಾಗೇಂದ್ರರನ್ನ ವಾಪಸ್ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಳುವ ಬಗ್ಗೆ ಸಂಸದ ತುಕಾರಾಂ ಅವರಿಗೆ ಅಬ್ಜೆಕ್ಷನ್ಸ್ ಇದೆ. ನನಗೆ ಮಂತ್ರಿಯಾಗುವ ಅವಕಾಶ ಇತ್ತು, ಆದರೆ ಲೋಕಸಭೆಗೆ ಸ್ಪರ್ಧೆ ಮಾಡುವಂತ ಸೂಚನೆ ಕೊಟ್ಟರು. ಪಕ್ಷಕ್ಕಾಗಿ ತ್ಯಾಗ ಮಾಡಿ ಸ್ಪರ್ಧೆ ಮಾಡಿದೆ. ಹಿರಿಯರಿಗೆ ಎಲ್ಲವೂ ಗೊತ್ತಿದೆ, ಹೈಕಮಾಂಡ್ ಮನಸ್ಸಿನಲ್ಲೂ ಇದೆ, ಇದರ ಬಗ್ಗೆ ಚರ್ಚೆನೂ ಆಗ್ತಾ ಇದೆ. ಯಾರು ಶಕ್ತಿವಂತರು, ಯಾರು ಕ್ಲೀನ್ ಇಮೇಜ್ ಇದೆ, ಪಕ್ಷಕ್ಕೆ ಮುಜುಗರ ಆಗಬಾರ್ದಲ್ವಾ, ಅಂಥವರನ್ನ ಆಯ್ಕೆ ಮಾಡ್ತಾರೆ. ನನ್ನ ಪತ್ನಿ ಅನ್ನಪೂರ್ಣ ಅವರಿಗೆ ಮಂತ್ರಿ ಸ್ಥಾನ ಸಿಗುವ ವಿಶ್ವಾಸ ಇದೆ ಅಂದ್ರು ತುಕಾರಾಂ, ಬಳ್ಳಾರಿಯ ಸಂಸದರು. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಹೈಕಮಾಂಡ್. ಈಗ ನನಗೆ ಮಂತ್ರಿ ಅವಕಾಶ ಇತ್ತು ಇಲ್ಲಿ, ಆದರೂ ಕೂಡ ಇಲ್ಲ, ನೀನು 20 ವರ್ಷ ಆದಮೇಲೆ ನಮ್ಮದು ಕಾಂಗ್ರೆಸ್ MP ಅಲ್ಲಿಂದ ಬಳ್ಳಾರಿಯಿಂದ ಹೋಗಿಲ್ಲ, ನಿನ್ನಿಂದಿರಬೇಕು ಅಂದೆ. ಪಕ್ಷಕ್ಕೋಸ್ಕರ ನಾವು ತ್ಯಾಗ ಮಾಡೋಕ್ಕೂ ರೆಡಿ ಇದ್ದೀವಿ. ಹೈಕಮಾಂಡ್ ಏನು ಹೇಳ್ತಾರೆ ಅದು, ನಾನು ಕಾಂಗ್ರೆಸ್ಸಿನ ಶಿಸ್ತಿನ ಸಿಪಾಯಿ, ನಾನು ಏನು ಹೇಳ್ತಾರೆ ಅದು ಮಾಡ್ಕೊಂಡಿದ್ದೀನಿ ನಾನೆಲ್ಲ. ಅದು ಕೂಡ ಖಂಡಿತವಾಗ್ಲೂ ನಾವು ಹೈಕಮಾಂಡಿಗೆ ಬಿಟ್ಟಿರ್ತೀವಲ್ಲ. ಈಗ ಅವರು ನಮ್ಮ ಹಿರಿಯರಿದ್ದಾರೆ, ಎಲ್ಲ ಪಕ್ಷದ ಹಿರಿಯರಿದ್ದಾರೆ, ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದು ಮಾಡ್ತಾರೆ. ಅವ್ರು ಏನು ತೀರ್ಮಾನ ಮಾಡಿದ್ರೆ ಯಾವುದು ಅವ್ರ ಮನಸ್ಸಲ್ಲಿ ಇದೆ, ಅದು ಆಲ್ರೆಡಿ ಮನಸ್ಸಲ್ಲಿ ಇದೆ, ನಡೀತಾ ಇದೆ. ಯಾಕಂದರೆ ಯಾರು ಕೇಪಬಲ್ ಇದ್ದಾರೆ, ಯಾರು ಮಾಡ್ತಾರೆ, ಯಾರು ಕ್ಲೀನ್ ಇಮೇಜ್ ಇದೆ, ಏನಿದೆ ಅಂತಂತೇಳಿ ಈಗ ಮುಜುಗರ ಆಗಬಾರ್ದಲ್ಲ ಪಕ್ಷಕ್ಕೆ. ಆ ನಿಟ್ಟಿನಲ್ಲಿ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಎಲ್ಲದೂ ಕೂಡ. ನಮ್ಮದು ಕಾಂಗ್ರೆಸ್ ಸಂಸ್ಕೃತಿ ಅದಂದರೆ ಯಾವುದೇ ಕೇಳ್ದೇ ತಗೊಂಬಂದು ಮನೆಗೆ ಅಧಿಕಾರ ಕೊಡ್ತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಮೊದಲಿಂದ ಕೂಡ. ಆ ಕೆಲಸ ಮುಂದಿನ ದಿನದಲ್ಲಿ ಆಗುತ್ತೆ. ಹೈಕಮಾಂಡ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.